ನಮಸ್ಕಾರ ವೀಕ್ಷಕರೇ, ಇಂದು ನಾವು ನಿಮಗೆ ತೋರಿಸುತ್ತಿರುವುದು ಸರ್ವಧರ್ಮ ಸಮನ್ವಯದ ಕೇಂದ್ರವಾಗಿರುವ ಕಲಬುರ್ಗಿ ಜಿಲ್ಲೆಯ ಸೇಡಂ ತಾಲೂಕಿನ ರಾಘಪುರ ಗ್ರಾಮದ ವಿಶೇಷ ದೃಶ್ಯಗಳನ್ನು. ಇಲ್ಲಿನ ಪ್ರಸಿದ್ಧ ಹಜರತ್ ಮೌಲಾಲಿ ದರ್ಗಾಕ್ಕೆ ಇಂದು ನೂರಾರು ಭಕ್ತರು ಆಗಮಿಸಿ ತಮ್ಮ ಹರಿಕೆಗಳನ್ನು ಸಮರ್ಪಿಸಿದ್ದಾರೆ. ರಾಘಪುರ ನಂಬಿಕೆಗಳ ನೆಲೆ. ಸೇಡಂ ತಾಲೂಕಿನ ಈ ಪುಣ್ಯಭೂಮಿಯಲ್ಲಿರುವ ಹಜರತ್ ಮೌಲಾಲಿ ದರ್ಗಾ ಸರ್ವಧರ್ಮ ಸಮನ್ವಯದ ಪ್ರತೀಕವಾಗಿದೆ. ರಾಘಪುರದ ಈ ಧಾರ್ಮಿಕ ಕ್ಷೇತ್ರ ನಂಬಿದವರ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿ ಹೊಂದಿದೆ ಎಂಬ ಬಲವಾದ ನಂಬಿಕೆ ಭಕ್ತರಲ್ಲಿದೆ. ಈ ಹಿನ್ನೆಲೆಯಲ್ಲಿ ಗುರುವಾರವಾದ ಇಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಕೇವಲ ಸ್ಥಳೀಯರು ಮಾತ್ರವಲ್ಲದೆ ನೆರೆಯ ತೆಲಂಗಾಣ ರಾಜ್ಯದಿಂದಲೂ ನೂರಾರು ಭಕ್ತರು ಇಲ್ಲಿಗೆ ಆಗಮಿಸಿ ಹಜರತ್ ಮೌಲಾಲಿ ಅವರ ದರ್ಶನ ಪಡೆದು ಪುನೀತರಾದರು. ರಾಘಪುರದ ಈ ಧಾರ್ಮಿಕ ಕ್ಷೇತ್ರ ನಂಬಿದವರ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿ ಹೊಂದಿದೆ ಎಂಬ ಬಲವಾದ ನಂಬಿಕೆ ಭಕ್ತರಲ್ಲಿದೆ. ಈ ಹಿನ್ನೆಲೆಯಲ್ಲಿ ಗುರುವಾರವಾದ ಇಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಕೇವಲ ಸ್ಥಳೀಯರು ಮಾತ್ರವಲ್ಲದೆ ನೆರೆಯ ತೆಲಂಗಾಣ ರಾಜ್ಯದಿಂದಲೂ ನೂರಾರು ಭಕ್ತರು ಇಲ್ಲಿಗೆ ಆಗಮಿಸಿ ಹಜರತ್ ಮೌಲಾಲಿ ಅವರ ದರ್ಶನ ಪಡೆದು ಪುನೀತರಾದರು. ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಪೂಜ್ಯ ತಿಪ್ಪಯ್ಯ ಮುತ್ಯ ಅವರು. ಭಕ್ತರು ತಿಪ್ಪಯ್ಯ ಮುತ್ಯ ಅವರಿಂದ ಆಶೀರ್ವಾದ ಪಡೆಯುತ್ತಿದ್ದು ತಮ್ಮ ಜೀವನದ ಕಷ್ಟ ಕಾರ್ಪಣ್ಯಗಳಿಗೆ ಹಾಗೂ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ದೊರೆಯುತ್ತಿದೆ ಎಂಬುದು ಭಕ್ತರ ದೃಢವಾದ ಅಭಿಪ್ರಾಯವಾಗಿದೆ. ಜಾತಿ ಮತದ ಭೇದವಿಲ್ಲದೆ ಎಲ್ಲಾ ಧರ್ಮದ ಜನರು ಇಲ್ಲಿ ಒಂದಾಗಿ ಪ್ರಾರ್ಥನೆ ಸಲ್ಲಿಸುವುದು ಈ ಕ್ಷೇತ್ರದ ವಿಶೇಷತೆಯಾಗಿದೆ. ಪೂಜ್ಯ ತಿಪ್ಪಯ್ಯ ಮುತ್ಯವರ ಆಶೀರ್ವಾದ ಪಡೆದು ಜೀವನದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದೇವೆ ಎಂದು ಭಕ್ತರು ಹೇಳುತ್ತಾರೆ. ಒಟ್ಟಿನಲ್ಲಿ ಭಕ್ತಿಯ ಪರಾಕಾಷ್ಠೆಯೊಂದಿಗೆ ರಾಘಪುರದ ಮೌಲಾಲಿ ದರ್ಗಾ ಭಕ್ತರ ಕಷ್ಟಗಳನ್ನು ಪರಿಹರಿಸುವ ದಾರಿದೀಪವಾಗಿ ಬೆಳಗುತ್ತಿದೆ. నా పేరు నర్సప్ప. ఎవరు కోనపురం. ఇక్కడ మౌలాలి దర్గాకి వచ్చిండ్రు కదా, ఇక్కడ మీరు ఏమనుకునేంటారు? ఏమైనా అయిందా? మీరు ఏమైందా? నాకు ఇద్దరు ఆడపిల్లలు. నాకు బిడ్డకు మంచిగా కొడుకుంటే 5 ఏళ్ళ కందరేసాను మొక్కిన. నా కొడుకు మనమడు పుట్టినాడు, కందరేసిన వెనక వేసిన. అంతే, ఏం లేదు. అనుకున్నది వెనక వేసిన కదా. ఎన్నేళ్ళ నుంచి వస్తుంటారు మీరు ఇక్కడ? మేము మా తాత ముత్తాతల కాడి నడిచిన కదా. నాకు ఆడపిల్లల కోసం మేము మొక్కుంటుంది. నాకు మనమడు పుట్టినాడు.